ನಮಸ್ಕಾರ ಸ್ನೇಹಿತರೆ. ಧ್ಯಾನದ ಆಳಕ್ಕೆ ಇಳಿಯುವ ಸಾಧಕರು ಹೇಗೆ ಒಂದು ಬೇರೆಯೇ ಪ್ರಪಂಚದ ಅನುಭವ ಪಡೆಯುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಯಾಕೆ ಕೆಲವು ಜನರು ಧ್ಯಾನಕ್ಕೆ ಕುಳಿತ ತಕ್ಷಣ ಅದ್ಭುತ ಶಾಂತಿಯನ್ನು ಅನುಭವಿಸುತ್ತಾರೆ, ಆದರೆ ಇನ್ನು ಕೆಲವರು ವರ್ಷಗಟ್ಟಲೆ ಕುಳಿತರೂ ಆ ಸ್ಥಿತಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ? ಧ್ಯಾನದ ಉನ್ನತ ಮಟ್ಟವನ್ನು ತಲುಪಲು ದಾರಿದೀಪವಾಗುವಂತಹ ಯಾವುದಾದರೂ ರಹಸ್ಯವಿದೆಯೇ? ಇಂದು ನಾನು ನಿಮಗೆ ಅಂತಹ ಒಂದು ಗೂಢ ವಿಧಾನವನ್ನು ಹೇಳಲಿದ್ದೇನೆ. ಅದು ನಿಮ್ಮ ಧ್ಯಾನವನ್ನು ಆಳವಾಗಿಸುವುದು ಮಾತ್ರವಲ್ಲದೆ, ಇಲ್ಲಿಯವರೆಗೆ ಕೇವಲ ಮಹಾನ್ ಯೋಗಿಗಳು ಮತ್ತು ಋಷಿಗಳು ಮಾತ್ರ ತಿಳಿದಿರುವ ಆ ಅನುಭವವನ್ನು ನಿಮಗೂ ಮಾಡಿಸಲಿದೆ. ಈ ವಿಧಾನವು ಯಾವುದೇ ಸಂಕೀರ್ಣ ತಂತ್ರವಲ್ಲ, ಬದಲಾಗಿ ಇದು ನಿಮ್ಮೊಳಗೆ ಅಡಗಿರುವ ಆ ಅನಂತ ಶಾಂತಿ ಮತ್ತು ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವ ನೇರ ಮಾರ್ಗವಾಗಿದೆ. ಅದನ್ನು ನೀವು ಈಶ್ವರ ಎಂದು ಕರೆಯುತ್ತೀರಿ. ಧ್ಯಾನ ಎಂದರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ. ಇದು ಮನಸ್ಸು, ಪ್ರಾಣ ಮತ್ತು ಆತ್ಮವನ್ನು ಜೋಡಿಸುವ ಒಂದು ವಿಜ್ಞಾನ ಮತ್ತು ಕಲೆ. ಆದರೆ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆಯೆಂದರೆ, ನಿಜವಾಗಿಯೂ ಈಶ್ವರನಿದ್ದಾನೆಯೇ? ಮತ್ತು ಒಂದು ವೇಳೆ ಇದ್ದರೆ, ನಾವು ಅವರನ್ನು ಅನುಭವಿಸುವುದು ಹೇಗೆ? ಧ್ಯಾನದ ಮೂಲಕ ನಿಜವಾಗಿಯೂ ಈಶ್ವರನನ್ನು ತಲುಪಲು ಸಾಧ್ಯವೇ? ಯಾವುದೇ ಆಲೋಚನೆಗಳಿಲ್ಲದ, ಭಯವಿಲ್ಲದ, ಚಡಪಡಿಕೆಯಿಲ್ಲದ, ಕೇವಲ ಅಪಾರ ಶಾಂತಿ, ಅನಂತ ಪ್ರೇಮ ಮತ್ತು ಅದ್ಭುತ ಆನಂದವಿರುವ ಒಂದು ಸ್ಥಳವನ್ನು ಕಲ್ಪಿಸಿಕೊಳ್ಳಿ. ಅಂತಹ ಸ್ಥಿತಿ ಸಾಧ್ಯವೇ? ಹೌದು, ಇದು ಸಾಧ್ಯ ಮತ್ತು ಇಂದು ನಾವು ಇದೇ ಹಾದಿಯಲ್ಲಿ ಸಾಗಲಿದ್ದೇವೆ. ಪ್ರತಿ ಕ್ಷಣ ಸಾವಿರಾರು ಆಲೋಚನೆಗಳಿಂದ ತುಂಬಿರುವ ನಿಮ್ಮ ಮನಸ್ಸು ಎಂದಾದರೂ ಪೂರ್ಣವಾಗಿ ಶಾಂತವಾಗಬಲ್ಲದೆ? ನೀವು ಯಾವುದಾದರೂ ಗಂಭೀರ ಸಮಸ್ಯೆಯಲ್ಲಿದ್ದಾಗ ನಿಮ್ಮ ಆಲೋಚನೆಗಳು ಸುಮ್ಮನೆ ಸುತ್ತುತ್ತಿರುತ್ತವೆಯೇ ಹೊರತು ಯಾವುದೇ ಪರಿಹಾರ ಸಿಗುವುದಿಲ್ಲ ಎಂಬುದನ್ನು ನೀವು ಗಮನಿಸಿದ್ದೀರಾ? ಯಾಕೆ? ನಮಗೆ ನಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕೆಂದು ತಿಳಿದಿಲ್ಲ. ಇಂದು ನಾವು ಅದನ್ನೇ ಕಲಿಯಲಿದ್ದೇವೆ. ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸಿಗುವ ಮತ್ತು ಪ್ರತಿ ಸಮಸ್ಯೆಗೆ ಪರಿಹಾರವು ತಾನಾಗಿಯೇ ದೊರೆಯುವ ಆ ದಿವ್ಯ ಚೇತನದೊಂದಿಗೆ ಹೇಗೆ ಬೆರೆಯಬೇಕು ಎಂಬುದನ್ನು ನಾವು ತಿಳಿಯೋಣ. ನೀವು ಯಾವಾಗ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತೀರೋ ಆಗ ಎದುರಾಗುವ ದೊಡ್ಡ ಸಮಸ್ಯೆಯೆಂದರೆ ವಿಚಾರಗಳ ಅಲೆತ. ನೀವು ಕಣ್ಣು ಮುಚ್ಚಿದ ತಕ್ಷಣ ಯಾವುದೋ ಪ್ರಮುಖ ಕೆಲಸ ಮಾಡಬೇಕಿತ್ತು ಎಂಬ ನೆನಪು, ಹಳೆಯ ಘಟನೆಗಳು ಅಥವಾ ಭವಿಷ್ಯದ ಚಿಂತೆಗಳು ನಿಮ್ಮ ಧ್ಯಾನವನ್ನು ಭಂಗಗೊಳಿಸುತ್ತವೆ. ಆದರೆ ನಿಮ್ಮ ಆಲೋಚನೆಗಳನ್ನು ಕ್ರಮೇಣ ಶಾಂತಗೊಳಿಸಿ, ಮನಸ್ಸು ಸಂಪೂರ್ಣ ಮೌನವಾಗುವ ಸ್ಥಿತಿಯನ್ನು ತಲುಪಲು ಒಂದು ಮಾರ್ಗವಿದೆ. ಮನಸ್ಸು ಮೌನವಾದಾಗ ಮಾತ್ರ ದೇವರ ಸಾಕ್ಷಾತ್ಕಾರ ಸಾಧ್ಯವಾಗುತ್ತದೆ. ಈ ರಹಸ್ಯಮಯ ಪ್ರಯಾಣಕ್ಕೆ ನೀವು ಸಿದ್ಧರಿದ್ದೀರಾ? ಹೌದಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ, ಏಕೆಂದರೆ ಇಂದು ನಿಮಗೆ ಸಿಗಲಿರುವ ಮಾಹಿತಿ ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಈ ವಿಡಿಯೋವನ್ನು ನಿರ್ಲಕ್ಷಿಸುವ ತಪ್ಪು ಮಾಡಬೇಡಿ. ಒಂದು ವೇಳೆ ನಿಮ್ಮ ಬಳಿ ಈಗ ಸಮಯವಿಲ್ಲದಿದ್ದರೆ ಈ ವಿಡಿಯೋವನ್ನು ಇಲ್ಲೇ ನಿಲ್ಲಿಸಿ ಮತ್ತು ಸಮಯ ಸಿಕ್ಕಾಗ ಬಹಳ ಏಕಾಗ್ರತೆಯಿಂದ ನೋಡಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಮತ್ತು ಮೊದಲ ಬಾರಿಗೆ ಈ ವಿಡಿಯೋ ನೋಡುತ್ತಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಲು ಮರೆಯಬೇಡಿ, ಏಕೆಂದರೆ ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ನೀವು ನೀಡುವ ಆಶೀರ್ವಾದವಿದ್ದಂತೆ. ಬನ್ನಿ, ತಡಮಾಡದೆ ವಿಡಿಯೋವನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ದೇವರು ನಿಜವಾಗಿಯೂ ಇದ್ದಾರೆಯೇ ಅಥವಾ ಇಲ್ಲವೇ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಈ ಪ್ರಶ್ನೆಯು ಶತಮಾನಗಳಿಂದ ಮಾನವ ಕುಲವನ್ನು ಕಾಡುತ್ತಿದೆ. ದೇವರು ಎಲ್ಲೆಡೆ ಇದ್ದಾರೆ. ಅವರು ನಮ್ಮನ್ನು ನೋಡುತ್ತಾರೆ ಮತ್ತು ನಮ್ಮ ಪ್ರತಿಯೊಂದು ಮಾತನ್ನು ಕೇಳಿಸಿಕೊಳ್ಳುತ್ತಾರೆ ಎಂದು ಕೆಲವರು ಸಂಪೂರ್ಣ ಶ್ರದ್ಧೆಯಿಂದ ನಂಬುತ್ತಾರೆ. ಆದರೆ ಇದೆಲ್ಲವೂ ಕೇವಲ ಕಲ್ಪನೆ ಅಥವಾ ಒಂದು ಮಾನಸಿಕ ಆಟ ಎಂದು ಕೆಲವರು ವಾದಿಸುತ್ತಾರೆ. ನೀವು ಒಂದು ದಟ್ಟವಾದ ಕಾಡಿನಲ್ಲಿ ನಿಂತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಸುತ್ತಲೂ ದಟ್ಟವಾದ ಕತ್ತಲೆ ಆವರಿಸಿದೆ. ತಣ್ಣನೆಯ ಗಾಳಿ ಬೀಸುತ್ತಿದೆ ಮತ್ತು ದೂರದಿಂದ ರಹಸ್ಯಮಯ ಗಂಟೆಗಳ ಶಬ್ದ ಕೇಳಿಬರುತ್ತಿದೆ. ಇದ್ದಕ್ಕಿದ್ದಂತೆ ಯಾರೋ ನಿಮ್ಮನ್ನು ಗಮನಿಸುತ್ತಿದ್ದಾರೆ ಎಂಬ ಅನುಭವ ನಿಮಗಾಗುತ್ತದೆ. ಆದರೆ ಅವರು ಯಾರು? ಯಾವುದಾದರೂ ಮನುಷ್ಯನೇ? ಯಾವುದೇ ಅದೃಶ್ಯ ಶಕ್ತಿಯ ಅರಿವು ಒಬ್ಬ ಸಾಧಕನು ಆಳವಾದ ಧ್ಯಾನಕ್ಕೆ ಇಳಿದಾಗ ಮಾತ್ರ ಉಂಟಾಗುತ್ತದೆ. ಇಲ್ಲಿ ಅತಿ ದೊಡ್ಡ ಪ್ರಶ್ನೆಯೆಂದರೆ, ಈ ಅನುಭವವು ವಾಸ್ತವವೇ ಅಥವಾ ಮನಸ್ಸಿನ ಭ್ರಮೆಯೇ? ಒಂದು ವೇಳೆ ಈಶ್ವರನಿದ್ದರೆ ನಾವು ಅವನೊಂದಿಗೆ ಸಂವಾದ ನಡೆಸಲು ಸಾಧ್ಯವೇ? ಅವನು ನಮ್ಮ ಪ್ರತಿಯೊಂದು ಭಾವನೆಗಳನ್ನು ತಿಳಿದಿರುವಾಗ
ನಾವು ಕೂಡ ಅವನ ಇರುವಿಕೆಯನ್ನು ಅನುಭವಿಸಲು ಸಾಧ್ಯವೇ? ನಮ್ಮ ಮನಸ್ಸು ಅಸಂಖ್ಯಾತ ಆಲೋಚನೆಗಳಿಂದ ತುಂಬಿದೆ. ವಿಜ್ಞಾನಿಗಳ ಪ್ರಕಾರ ಒಂದು ದಿನದಲ್ಲಿ ಸುಮಾರು 70,000 ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತವೆ. ಇವುಗಳಲ್ಲಿ ಹೆಚ್ಚಿನ ಆಲೋಚನೆಗಳು ನಕಾರಾತ್ಮಕವಾಗಿರುತ್ತವೆ. ಅವು ನಮ್ಮನ್ನು ಭ್ರಮಿತಗೊಳಿಸುತ್ತವೆ ಮತ್ತು ದುಃಖಕ್ಕೀಡು ಮಾಡುತ್ತವೆ. ಎಲ್ಲಿಯವರೆಗೆ ಈ ಆಲೋಚನೆಗಳು ನಡೆಯುತ್ತಿರುತ್ತವೆಯೋ ಅಲ್ಲಿಯವರೆಗೆ ಈಶ್ವರನನ್ನು ಅನುಭವಿಸುವುದು ಅಸಾಧ್ಯ. ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಲು ಯಾವುದಾದರೂ ಮಾರ್ಗವಿದೆಯೇ? ಹೌದು, ಇದು ಸಾಧ್ಯ. ಸಾವಿರಾರು ವರ್ಷಗಳಿಂದ ಯೋಗಿಗಳಿಂದ ಅನುಸರಿಸಲ್ಪಡುತ್ತಿರುವ ಒಂದು ಪ್ರಾಚೀನ ವಿಧಾನವಿದೆ. ಈ ವಿಧಾನವು ಎಷ್ಟು ಪರಿಣಾಮಕಾರಿಯೆಂದರೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಇದು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಸ್ಥಿರಗೊಳಿಸುತ್ತದೆ ಮತ್ತು ನಿಮ್ಮನ್ನು ಧ್ಯಾನದ ಆಳಕ್ಕೆ ಕೊಂಡೊಯ್ಯುತ್ತದೆ. ಮೊದಲು ಯಾರೂ ನಿಮಗೆ ಅಡ್ಡಿಪಡಿಸದ ಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಬೆನ್ನು ಮೂಳೆಯನ್ನು ನೇರವಾಗಿರಿಸಿ, ಆದರೆ ದೇಹವು ಸಂಪೂರ್ಣವಾಗಿ ಸಹಜವಾಗಿರಲಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಉಸಿರಾಟವನ್ನು ಗಮನಿಸಿ. ಈಗ ಒಂದು ಸರಳ ಅಭ್ಯಾಸವನ್ನು ಮಾಡಿ. ನಿಮ್ಮ ಉಸಿರಾಟವನ್ನು ಎಣಿಸಲು ಪ್ರಾರಂಭಿಸಿ. ಮೊದಲ ಉಸಿರು ಶಾಂತಿ, ಎರಡನೆಯ ಉಸಿರು ಮತ್ತಷ್ಟು ಆಳವಾದ ಶಾಂತಿ, ಮೂರನೆಯ ಉಸಿರು ಮನಸ್ಸಿನ ಅಲೆಗಳು ಶಾಂತವಾಗುತ್ತಿರುವಂತೆ ಭಾಸವಾಗಲಿ. ನೀವು ಎಣಿಸುತ್ತಾ ಮುಂದೆ ಹೋದಂತೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಸ್ಥಿರವಾಗಿರುವುದನ್ನು ನೀವು ಅನುಭವಿಸುವಿರಿ. ಪ್ರಾಚೀನ ಗ್ರಂಥಗಳಲ್ಲಿ ಹೇಳಿರುವಂತೆ ಒಬ್ಬ ಸಾಧಕನು ನಿರಂತರವಾಗಿ ಜಾಗರೂಕತೆಯಿಂದ ಉಸಿರಾಟವನ್ನು ಎಣಿಸಿದಾಗ ಅವನ ಮನಸ್ಸಿನ ಬಾಗಿಲುಗಳು ತೆರೆಯಲಾರಂಭಿಸುತ್ತವೆ ಮತ್ತು ಅವನು ಒಂದು ಅದೃಶ್ಯ ಶಕ್ತಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ. ಇದೇ ಕ್ಷಣದಲ್ಲಿ ಅವನಿಗೆ ದೇವರ ಅಸ್ತಿತ್ವದ ಅರಿವಾಗತೊಡಗುತ್ತದೆ. ಈಗ ಪ್ರಶ್ನೆಯೆಂದರೆ, ಇದು ಕೇವಲ ಒಂದು ಮಾನಸಿಕ ಪ್ರಕ್ರಿಯೆಯೇ ಅಥವಾ ನಿಜವಾಗಿಯೂ ಒಂದು ದಿವ್ಯ ಅನುಭೂತಿಯೇ? ಇದರ ಉತ್ತರವನ್ನು ಸ್ವತಃ ಅನುಭವಿಸಿದವರು ಮಾತ್ರ ತಿಳಿಯಲು ಸಾಧ್ಯ. ನೀವು ಈ ಸಾಧನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಒಂದು ವಿಚಿತ್ರವಾದ ಶಕ್ತಿಯು ನಿಮ್ಮ ಸುತ್ತಲೂ ಹರಿಯಲಾರಂಭಿಸುತ್ತದೆ. ನಿಮ್ಮ ಶರೀರವು ಹಗುರವಾದಂತೆ ಭಾಸವಾಗುತ್ತದೆ. ನಿಮ್ಮ ಉಸಿರಾಟವು ಆಳವಾಗಿ ಮತ್ತು ಸಹಜವಾಗುತ್ತದೆ ಹಾಗೂ ನೀವು ಯಾವುದೋ ಒಂದು ಅದೃಶ್ಯ ಶಕ್ತಿಯ ಸಂಪರ್ಕದಲ್ಲಿದ್ದೀರಿ ಎಂದು ನಿಮಗನ್ನಿಸುತ್ತದೆ. ಇದು ಯಾವುದೇ ಪವಾಡವಲ್ಲ, ಬದಲಾಗಿ ಇದು ಧ್ಯಾನದ ಅತ್ಯಂತ ಶಕ್ತಿಯುತ ರೂಪವಾಗಿದೆ. ದೇವರ ಶೋಧನೆಯು ಕೇವಲ ಪುಸ್ತಕಗಳು, ತರ್ಕಗಳು ಅಥವಾ ವಿಚಾರಗಳಿಂದ ಸಾಧ್ಯವಿಲ್ಲ. ಇದೊಂದು ಅನುಭವವಾಗಿದ್ದು ಇದನ್ನು ಸ್ವತಃ ಬದುಕಿದವರು ಮಾತ್ರ ಅರ್ಥಮಾಡಿಕೊಳ್ಳಬಲ್ಲರು. ಈಗ ಪ್ರಶ್ನೆಯೆಂದರೆ, ನೀವು ಈ ಧ್ಯಾನವನ್ನು ಮಾಡಲು ಸಿದ್ಧರಿದ್ದೀರಾ? ಹಾಗಿದ್ದರೆ ಈಗಲೇ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಸುತ್ತಲೂ ಶಾಂತಿ ಆವರಿಸಿರುವುದನ್ನು ಅನುಭವಿಸಿ. ಆದರೆ ಈ ಶಾಂತಿಯಲ್ಲೂ ಒಂದು ಅಪರಿಚಿತ ಶಕ್ತಿಯು ಹರಿಯುತ್ತಿದೆ. ತಂಪಾದ ಗಾಳಿಯು ನಿಮ್ಮ ಮುಖವನ್ನು ಸ್ಪರ್ಶಿಸುತ್ತಿದೆ ಮತ್ತು ಎಲ್ಲೋ ದೂರದಲ್ಲಿ ಮಂದವಾಗಿ ಗಂಟೆಯ ಶಬ್ದ ಕೇಳಿಸುತ್ತಿದೆ. ಹಠಾತ್ತಾಗಿ ಯಾರೋ ನಿಮ್ಮ ಹತ್ತಿರವಿದ್ದಾರೆ ಎಂದು ನಿಮಗನ್ನಿಸುತ್ತದೆ. ಆದರೆ ನೀವು ಸುತ್ತಲೂ ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಒಬ್ಬ ಸಾಧಕನು ಆಳವಾದ ಧ್ಯಾನದಲ್ಲಿ ತೊಡಗಿದಾಗ ಇಂತಹದೇ ಅನುಭವವಾಗುತ್ತದೆ. ದೇವರ ಉಪಸ್ಥಿತಿಯನ್ನು ಅನುಭವಿಸುವುದು ಯಾವುದೇ ದೃಶ್ಯ ಪುರಾವೆಗಳ ಮೇಲೆ ಅವಲಂಬಿತವಾಗಿಲ್ಲ. ಬದಲಾಗಿ ಇದೊಂದು ಆಂತರಿಕ ಅನುಭೂತಿಯಾಗಿದೆ. ಧ್ಯಾನವು ಆಳವಾದಂತೆಲ್ಲ ಪ್ರಜ್ಞೆಯ ಪದರಗಳು ತೆರೆದುಕೊಳ್ಳುತ್ತವೆ ಮತ್ತು ಹಠಾತ್ತಾಗಿ ಆ ರಹಸ್ಯವು ಹೊರಬರಲಾರಂಭಿಸುತ್ತದೆ. ಅದನ್ನು ಯಾವುದೇ ತರ್ಕದಿಂದ ಅರ್ಥಮಾಡಿಕೊಳ್ಳುವುದು ಅಸಾಧ್ಯ. ಆದರೆ ಮನುಷ್ಯನಿಗೆ ಈ ಪ್ರಯಾಣವು ಅಷ್ಟು ಸುಲಭವಲ್ಲ. ಸಾವಿರಾರು ವರ್ಷಗಳಿಂದ ಮಹಾನ್ ಋಷಿಮುನಿಗಳು ಮತ್ತು ಯೋಗಿಗಳು ಇದೇ ಶೋಧನೆಯಲ್ಲಿ ತೊಡಗಿದ್ದಾರೆ. ಕೆಲವರಿಗೆ ಯಶಸ್ಸು ಸಿಕ್ಕಿತು, ಕೆಲವರು ದಾರಿ ತಪ್ಪಿದರು ಮತ್ತು ಇನ್ನು ಕೆಲವರ ಅನುಭವಗಳು ಎಷ್ಟು ಆಳವಾಗಿದ್ದವೆಂದರೆ ಅವರು ಎಂದಿಗೂ ಅವುಗಳನ್ನು ಪದಗಳಲ್ಲಿ ಹಿಡಿದಿಡಲು ಸಾಧ್ಯವಾಗಲಿಲ್ಲ. ಧ್ಯಾನ ಮಾಡುವ ಯೋಗಿಗಳು ಅಷ್ಟು ಶಾಂತವಾಗಿ ಮತ್ತು ಸ್ಥಿರವಾಗಿ ಏಕೆ ಕಾಣುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಅವರು ಯಾವುದಾದರೂ ವಿಶೇಷ ಶಕ್ತಿಯನ್ನು ಪಡೆದುಕೊಂಡಿದ್ದಾರೆಯೇ? ಅಥವಾ ಇದು ಕೇವಲ ಆತ್ಮ ನಿಯಂತ್ರಣದ ಅತ್ಯಂತ ಉನ್ನತ ಸ್ಥಿತಿಯೇ? ನೀವು ಧ್ಯಾನಕ್ಕೆ ಕುಳಿತಾಗ ಮೊಟ್ಟಮೊದಲ ಸಂಘರ್ಷವು ನಿಮ್ಮ ಆಲೋಚನೆಗಳೊಂದಿಗೆ ಪ್ರಾರಂಭವಾಗುತ್ತದೆ. ಆಲೋಚನೆಗಳು ಬರುತ್ತವೆ ಮತ್ತು ಹೋಗುತ್ತವೆ. ಕೆಲವು ಆಲೋಚನೆಗಳು ನಿಮ್ಮನ್ನು ಹಳೆಯ ನೆನಪುಗಳಿಗೆ ಕರೆದೊಯ್ದರೆ, ಇನ್ನು ಕೆಲವು ಭವಿಷ್ಯದ ಚಿಂತೆಯಲ್ಲಿ ನಿಮ್ಮನ್ನು ಸಿಲುಕಿಸುತ್ತವೆ. ಆದರೆ ಧ್ಯಾನದ ನಿಜವಾದ ರಹಸ್ಯವು ಈ ಆಲೋಚನೆಗಳಿಂದ ಮುಕ್ತವಾಗುವುದೇ ಆಗಿದೆ.
ಒಂದು ಸಾಧಾರಣ ತಂತ್ರವು ಇದನ್ನು ಸುಲಭಗೊಳಿಸಬಹುದು. ಯಾವುದೇ ಆಲೋಚನೆ ಬಂದಾಗ ಅದನ್ನು ಹಿಡಿಯಲು ಪ್ರಯತ್ನಿಸಬೇಡಿ. ಅದನ್ನು ಹರಿಯಲು ಬಿಡಿ. ನೀವು ಒಂದು ಶಾಂತ ಸರೋವರದ ದಡದಲ್ಲಿ ಕುಳಿತಿದ್ದೀರಿ ಮತ್ತು ನೀರಿನಲ್ಲಿ ಅಲೆಗಳು ಏಳುತ್ತಿವೆ ಎಂದು ಕಲ್ಪಿಸಿಕೊಳ್ಳಿ. ನೀವು ಆ ಅಲೆಗಳನ್ನು ತಡೆಯಲು ಸಾಧ್ಯವಿಲ್ಲ, ಆದರೆ ಅವುಗಳಲ್ಲಿ ಸಿಲುಕಿಕೊಳ್ಳದೆ ಅವುಗಳನ್ನು ನೋಡಿ ನಗಬಹುದು. ಈಗ ನೀವು ನಿಮ್ಮೊಳಗೆ ಇಣುಕಿ ನೋಡಿ. ನೀವು ಎಂದಾದರೂ ನಿಮ್ಮನ್ನು ಆಳವಾಗಿ ಅನುಭವಿಸಿದ್ದೀರಾ? ಈ ಶರೀರಕ್ಕಿಂತ ಮಿಗಿಲಾದ ಆ ಚೇತನವನ್ನು ನೀವು ಎಂದಾದರೂ ಗುರುತಿಸಿದ್ದೀರಾ? ಧ್ಯಾನದ ಆಳವಾದ ಕ್ಷಣಗಳಲ್ಲಿ ನೀವು ಕೇವಲ ಈ ದೇಹವಲ್ಲ, ಅದಕ್ಕಿಂತ ಮಿಗಿಲಾದವರು ಎಂಬ ಅನುಭವವಾಗತೊಡಗುತ್ತದೆ. ಯಾರೂ ನೋಡಿರದ ಆದರೆ ಎಲ್ಲರೂ ಅನುಭವಿಸಿರುವ ಆ ಅನಂತ ಬ್ರಹ್ಮಾಂಡದ ಒಂದು ಅಂಶ ನೀವು. ಧ್ಯಾನದಲ್ಲಿ ಒಬ್ಬರು ಸಂಪೂರ್ಣವಾಗಿ ಲೀನವಾದಾಗ ಅವರಿಗೆ ಒಂದು ದಿವ್ಯ ಪ್ರಕಾಶದ ಅನುಭವವಾಗುತ್ತದೆ ಎಂದು ಅನೇಕ ಸಾಧಕರು ಹೇಳಿದ್ದಾರೆ. ಕೆಲವರು ಇದನ್ನು ಪ್ರಕಾಶ ದರ್ಶನ ಎಂದರೆ, ಇನ್ನು ಕೆಲವರು ಇದನ್ನೊಂದು ಅಲೌಕಿಕ ಅನುಭೂತಿ ಎನ್ನುತ್ತಾರೆ. ಆದರೆ ಧ್ಯಾನದ ಅತ್ಯಂತ ಆಳವಾದ ಅನುಭವವಾಗುವುದು ಮನಸ್ಸು ಸಂಪೂರ್ಣವಾಗಿ ಮೌನವಾದಾಗ ಮಾತ್ರ. ನೀವು ಒಂದು ಆಳವಾದ ಗುಹೆಯನ್ನು ಪ್ರವೇಶಿಸುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಅಲ್ಲಿ ಪ್ರತಿ ಹೆಜ್ಜೆಯೊಂದಿಗೆ ಹೊರಗಿನ ಪ್ರಪಂಚದ ಶಬ್ದಗಳು ಕ್ಷೀಣಿಸುತ್ತಾ ಹೋಗುತ್ತವೆ. ನೀವು ಮುಂದೆ ಸಾಗುತ್ತೀರಿ ಮತ್ತು ನಿಧಾನವಾಗಿ ಕೇವಲ ಶೂನ್ಯತೆ ಮಾತ್ರ ಉಳಿಯುವ ಅಂತಹ ಒಂದು ಕ್ಷಣ ಬರುತ್ತದೆ. ಇದೇ ಶೂನ್ಯವು ದೇವರ ದ್ವಾರವಾಗಿದೆ. ನೀವು ಈ ದ್ವಾರವನ್ನು ದಾಟಲು ಸಿದ್ಧರಿದ್ದೀರಾ? ಹಾಗಿದ್ದಲ್ಲಿ ನೀವು ಧ್ಯಾನದ ಆಳಕ್ಕೆ ಇಳಿಯಬೇಕು. ಆಲೋಚನೆಗಳ ಅಸ್ತಿತ್ವವೇ ಇಲ್ಲದ ಅಂತಹ ಒಂದು ಧ್ಯಾನದಲ್ಲಿ ಹೊಸ ಜಗತ್ತು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಇದು ಯಾವುದೇ ಬಾಹ್ಯ ಪ್ರಪಂಚವಲ್ಲ, ಬದಲಿಗೆ ನಿಮ್ಮ ಪ್ರಜ್ಞೆಯ ವಿಸ್ತಾರವಾಗಿದೆ. ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮನ್ನು ತನ್ನತ್ತ ಸೆಳೆಯುತ್ತಿರುವಂತೆ ನಿಮ್ಮೊಳಗೆ ಏನೋ ಬದಲಾಗುತ್ತಿರುವುದನ್ನು ನೀವು ಅನುಭವಿಸುತ್ತೀರಿ. ಒಂದು ಪ್ರಾಚೀನ ಗ್ರಂಥದಲ್ಲಿ ಬರೆಯಲಾಗಿದೆ, ಯಾರು ಹೊರಗೆ ಹುಡುಕುತ್ತಾರೋ ಅವರು ದಾರಿ ತಪ್ಪುತ್ತಾರೆ, ಯಾರು ಒಳಗೆ ಹುಡುಕುತ್ತಾರೋ ಅವರು ಕಂಡುಕೊಳ್ಳುತ್ತಾರೆ. ಯಾವಾಗ ಒಬ್ಬ ಸಾಧಕನು ಧ್ಯಾನದ ಆ ಸ್ಥಿತಿಯನ್ನು ತಲುಪುತ್ತಾನೋ ಅಲ್ಲಿ ವಿಚಾರಗಳು ನಿಲ್ಲತೊಡಗುತ್ತವೆ ಮತ್ತು ಒಂದು ವಿಶಿಷ್ಟವಾದ ಶಾಂತಿಯ ಅನುಭವವಾಗುತ್ತದೆ. ಈ ಶಾಂತಿಯು ಯಾವುದೇ ಸಾಧಾರಣ ಅನುಭವವಲ್ಲ, ಬದಲಿಗೆ ಇದು ದೇವರ ಮೊದಲ ಸ್ಪರ್ಶದಂತೆ ಇರುತ್ತದೆ. ಸಾಧಕನಿಗೆ ತಾನು ಹಗುರಾದಂತೆ ಭಾಸವಾಗುತ್ತದೆ. ತನ್ನ ದೇಹವು ಈಗ ಕೇವಲ ಒಂದು ಶಕ್ತಿಯಾಗಿ ಬದಲಾಗಿದೆ ಎಂದು ಅವನಿಗೆ ಅನ್ನಿಸುತ್ತದೆ. ಆದರೆ ಈ ಪಯಣದಲ್ಲಿ ಅತ್ಯಂತ ದೊಡ್ಡ ಅಡಚಣೆಯೇ ಸ್ವತಃ ಮನಸ್ಸು. ಮನಸ್ಸು ನಿಲ್ಲಲು ಬಯಸುವುದಿಲ್ಲ. ಯಾವಾಗ ಶಾಂತಿ ನೆಲೆಸತೊಡಗುತ್ತದೆಯೋ ಆಗ ಮನಸ್ಸು ಯಾವುದಾದರೂ ಒಂದು ವಿಚಾರವನ್ನು ತರುತ್ತದೆ. ಹಳೆಯ ಮಾತುಗಳು, ಭವಿಷ್ಯದ ಯೋಜನೆಗಳು, ಅಪೂರ್ಣ ಕೆಲಸಗಳು ಮತ್ತು ಹಲವಾರು ಬಗೆಯ ಆಸೆಗಳು. ಆದರೆ ಯಾವ ಕ್ಷಣದಲ್ಲಿ ಸಾಧಕನು ಈ ವಿಚಾರಗಳನ್ನು ಕೇವಲ ನೋಡತೊಡಗುತ್ತಾನೋ, ಅವುಗಳಿಂದ ಪ್ರಭಾವಿತನಾಗದೇ ಇರುತ್ತಾನೋ, ಅದೇ ಕ್ಷಣದಲ್ಲಿ ಧ್ಯಾನವು ಗಾಢವಾಗತೊಡಗುತ್ತದೆ. ಕಲ್ಪಿಸಿಕೊಳ್ಳಿ, ನೀವು ಕೇವಲ ಶಾಂತಿ ಇರುವಂತಹ ಸ್ಥಳದಲ್ಲಿದ್ದೀರಿ. ಅಲ್ಲಿ ಯಾವುದೇ ಗದ್ದಲವಿಲ್ಲ, ಯಾವುದೇ ಅಡೆತಡೆಗಳಿಲ್ಲ, ಕೇವಲ ಗಾಢವಾದ ನಿಶ್ಶಬ್ದವಿದೆ. ಆದರೆ ನಿಮ್ಮ ಒಳಗೆ ಸಾವಿರಾರು ವಿಚಾರಗಳ ಚಂಡಮಾರುತ ಎದ್ದಿದೆ. ಹಾಗಿದ್ದಲ್ಲಿ ಧ್ಯಾನವು ನಿಜವಾಗಿಯೂ ಸಾಧ್ಯವೇ? ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಲು ಸಾಧ್ಯವೇ? ಇದೇ ರೀತಿಯ ಪ್ರಶ್ನೆಯೊಂದು ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ಯುವ ಸಾಧಕನ ಮನಸ್ಸಿನಲ್ಲಿ ಮೂಡಿತ್ತು. ಒಬ್ಬ ಸಿದ್ಧ ಯೋಗಿಯ ಬಳಿ ಧ್ಯಾನದ ಗುಪ್ತ ವಿಧಾನಗಳಿವೆಯೆಂದು, ಅದರ ಮೂಲಕ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದೆಂದು ಅವನು ಕೇಳಿದ್ದನು. ಅವನು ನೇರವಾಗಿ ಅವರ ಬಳಿಗೆ ಹೋಗಿ ಹೀಗೆ ಹೇಳಿದನು, ಗುರುದೇವ, ನಾನು ಧ್ಯಾನ ಮಾಡಲು ಬಯಸುತ್ತೇನೆ, ಆದರೆ ನನ್ನ ಮನಸ್ಸು ಸ್ವಲ್ಪವೂ ಶಾಂತವಾಗುತ್ತಿಲ್ಲ. ನಾನೇನು ಮಾಡಲಿ? ಯೋಗಿ ನಗುತ್ತಾ ಹೇಳಿದರು, ಮಗನೇ, ನೀನು ಎಂದಾದರೂ ಆಕಾಶವನ್ನು ನೋಡಿದ್ದೀಯಾ? ಸಾಧಕನು ಹೇಳಿದನು, ಹೌದು ಗುರುದೇವ. ಯೋಗಿ ಹೇಳಿದರು, ಆಕಾಶದಲ್ಲಿ ಮೋಡಗಳು ಬಂದಾಗ ಆಕಾಶವು ಇಲ್ಲವಾಗುತ್ತದೆಯೇ? ಇಲ್ಲ ಗುರುದೇವ, ಮೋಡಗಳು ಬರುತ್ತವೆ ಮತ್ತು ಹೋಗುತ್ತವೆ, ಆದರೆ ಆಕಾಶವು ಹಾಗೆಯೇ ಇರುತ್ತದೆ. ಯೋಗಿ ಹೇಳಿದರು, ನಿನ್ನ ವಿಚಾರಗಳು ಸಹ ಮೋಡಗಳಂತೆಯೇ, ಅವು ಬರುತ್ತವೆ ಮತ್ತು ಹೋಗುತ್ತವೆ, ಆದರೆ ನೀನು ಆಕಾಶವಾಗಿದ್ದೀಯೇ ಹೊರತು ವಿಚಾರಗಳಲ್ಲ. ಇದನ್ನು ಅರ್ಥಮಾಡಿಕೋ ಮತ್ತು ಧ್ಯಾನ ಮಾಡು. ಯುವ ಸಾಧಕನು ಹಾಗೆಯೇ ಮಾಡಿದನು ಮತ್ತು ಸ್ವಲ್ಪ ಸಮಯದ ನಂತರ ಅವನು ಧ್ಯಾನದ ಆಳವಾದ ಸ್ಥಿತಿಯನ್ನು ತಲುಪಿದನು. ಆದರೆ ಧ್ಯಾನವು ಕೇವಲ ಕುಳಿತುಕೊಳ್ಳುವುದರಿಂದ ಬರುವುದಿಲ್ಲ.
ಅದಕ್ಕೆ ಅಭ್ಯಾಸದ ಅಗತ್ಯವಿದೆ. ಒಬ್ಬರು ನಿರಂತರವಾಗಿ ಧ್ಯಾನ ಮಾಡಿದಾಗ ಕ್ರಮೇಣ ಮನಸ್ಸಿನ ಚಂಚಲತೆ ಕಡಿಮೆಯಾಗತೊಡಗುತ್ತದೆ. ಸಾಧಕನು ತನ್ನ ಉಸಿರಾಟದ ಮೇಲೆ ಗಮನ ಹರಿಸಬೇಕಾಗುತ್ತದೆ. ಉಸಿರಾಟವು ನಿಧಾನ ಮತ್ತು ಆಳವಾಗತೊಡಗಿದಾಗ ಮನಸ್ಸು ಕೂಡ ಶಾಂತವಾಗತೊಡಗುತ್ತದೆ. ಧ್ಯಾನದ ಒಂದು ರಹಸ್ಯವೇನೆಂದರೆ, ಸಾಧಕನು ಆಳಕ್ಕೆ ಹೋದಂತೆಲ್ಲ ಅವನಿಗೆ ಹೊಸ ಅನುಭೂತಿಗಳು ಉಂಟಾಗುತ್ತವೆ. ಕೆಲವರು ತಮಗೆ ಆಕಾಶದಲ್ಲಿ ಬೆಳಕಿನ ವರ್ತುಲಗಳು ಕಾಣಿಸುತ್ತವೆ ಎಂದು ಹೇಳುತ್ತಾರೆ. ಕೆಲವರಿಗೆ ಮನಸ್ಸಿನಲ್ಲಿ ದಿವ್ಯ ಧ್ವನಿಗಳು ಕೇಳಿಸತೊಡಗುತ್ತವೆ. ಇನ್ನು ಕೆಲವರಿಗೆ ತಾವು ಗಾಳಿಯಲ್ಲಿ ತೇಲುತ್ತಿರುವಂತೆ ಭಾಸವಾಗುತ್ತದೆ. ಆದರೆ ಈ ಎಲ್ಲ ಅನುಭವಗಳಿಗಿಂತ ಆಚೆಗಿನ ಒಂದು ಸ್ಥಿತಿಯಿದೆ. ಅಲ್ಲಿ ಏನೂ ಉಳಿಯುವುದಿಲ್ಲ. ದೇಹವಿಲ್ಲ, ವಿಚಾರವಿಲ್ಲ, ಅಹಂಕಾರವಿಲ್ಲ, ಕೇವಲ ಶುದ್ಧ ಶೂನ್ಯತೆ ಮಾತ್ರ. ಮತ್ತು ಈ ಶೂನ್ಯತೆಯೇ ಈಶ್ವರನ ದ್ವಾರವಾಗಿದೆ. ಆದರೆ ಸಾಧಕನು ಧ್ಯಾನದಲ್ಲಿ ಆಳವಾಗಿ ಇಳಿಯುತ್ತಿದ್ದಂತೆ ತನ್ನ ಅಸ್ತಿತ್ವವು ಕ್ರಮೇಣ ಲೀನವಾಗುತ್ತಿರುವಂತೆ ಅವನಿಗೆ ಭಾಸವಾಗುತ್ತದೆ. ಆದರೆ ಇದು ಯಾವುದೇ ಭಯಾನಕ ಅನುಭವದಂತಿರದೆ ಒಂದು ಅಲೌಕಿಕ ಶಾಂತಿಯ ಅನುಭೂತಿಯಾಗಿರುತ್ತದೆ. ಅವನು ಈಗ ತನ್ನ ಶರೀರವನ್ನೆಲ್ಲ ಬದಲಾಗಿ ಕೇವಲ ತನ್ನ ಚೇತನವನ್ನು ಅನುಭವಿಸುತ್ತಾನೆ. ಒಂದು ಅನಂತ ಅಸೀಮಿತ ಚೇತನ. ಪ್ರಾಚೀನ ಯೋಗಿಗಳು ಇದನ್ನು ಸಮಾಧಿಯ ಮೊದಲ ಮೆಟ್ಟಿಲು ಎಂದು ಕರೆದಿದ್ದಾರೆ. ಆದರೆ ಈ ಸ್ಥಿತಿಯನ್ನು ತಲುಪುವುದು ಸುಲಭವಲ್ಲ. ಸಾಧಕನು ತನ್ನ ವಿಚಾರಗಳನ್ನು ತಡೆಯಲು ಪ್ರಯತ್ನಿಸಿದ ತಕ್ಷಣ ಅವು ಇನ್ನೂ ತೀವ್ರವಾಗುತ್ತವೆ. ಇದು ಮನಸ್ಸಿನ ಸ್ವಭಾವ. ಮನಸ್ಸು ಎಂದಿಗೂ ತನ್ನ ನಿಯಂತ್ರಣಕ್ಕೆ ಬರಲು ಇಷ್ಟಪಡುವುದಿಲ್ಲ. ಆದ್ದರಿಂದ ಧ್ಯಾನದ ನಿಜವಾದ ರಹಸ್ಯವೆಂದರೆ ಮನಸ್ಸಿನೊಂದಿಗೆ ಹೋರಾಡುವುದಲ್ಲ, ಬದಲಾಗಿ ಅದನ್ನು ಹರಿಯಲು ಬಿಡುವುದು, ಆದರೆ ಅದರಲ್ಲಿ ಸಿಲುಕಿಕೊಳ್ಳದಿರುವುದು. ಒಬ್ಬ ಸಿದ್ಧ ಯೋಗಿಯು ತನ್ನ ಶಿಷ್ಯನಿಗೆ ಹೇಳಿದ್ದನು, ಧ್ಯಾನದ ಅತ್ಯಂತ ಆಳವಾದ ನಿಯಮವೆಂದರೆ ಏನನ್ನೂ ಮಾಡಬೇಡ, ಕೇವಲ ಸಾಕ್ಷಿಯಾಗಿ ನೋಡು. ಶಿಷ್ಯನು ಕೇಳಿದನು, ಗುರುದೇವ, ನಾನು ಏನನ್ನೂ ಮಾಡದಿದ್ದರೆ ಧ್ಯಾನ ಹೇಗೆ ಸಾಧ್ಯ? ಯೋಗಿ ಉತ್ತರಿಸಿದನು, ನಿನ್ನ ಮನಸ್ಸು ನಿನ್ನನ್ನು ಮತ್ತೆ ಮತ್ತೆ ಆಲೋಚನೆಗಳಲ್ಲಿ ಸಿಲುಕಿಸಲು ಪ್ರಯತ್ನಿಸುತ್ತದೆ. ಆದರೆ ಆಲೋಚನೆಗಳು ಬರುವುದನ್ನು ಮತ್ತು ಹೋಗುವುದನ್ನು ನೀನು ಕೇವಲ ಸಾಕ್ಷಿಯಾಗಿ ನೋಡಿದರೆ ಅವು ನಿಧಾನವಾಗಿ ತಾವಾಗಿಯೇ ಶಾಂತವಾಗುತ್ತವೆ. ಆಲೋಚನೆಗಳು ಶಾಂತವಾದಾಗ ನಿನ್ನೊಳಗೆ ಇನ್ನೊಂದು ಜನ್ಮವಾಗುತ್ತದೆ. ಈ ಮೌನವೇ ನಿನ್ನ ನಿಜವಾದ ಸ್ವರೂಪ. ಸಾಧಕನು ಈ ತತ್ವವನ್ನು ಅಳವಡಿಸಿಕೊಳ್ಳಲಾರಂಭಿಸುತ್ತಾನೆ. ಅವನು ಈಗ ಆಲೋಚನೆಗಳೊಂದಿಗೆ ಹೋರಾಡುವುದಿಲ್ಲ, ಕೇವಲ ಅವುಗಳನ್ನು ನೋಡುತ್ತಿರುತ್ತಾನೆ. ನಿಧಾನವಾಗಿ ಆಲೋಚನೆಗಳು ತಾವಾಗಿಯೇ ದುರ್ಬಲವಾಗುತ್ತಿರುವುದನ್ನು ಅವನು ಗಮನಿಸುತ್ತಾನೆ. ಈಗ ಧ್ಯಾನದಲ್ಲಿ ಮೊದಲಿಗಿಂತ ಹೆಚ್ಚು ಸ್ಥಿರತೆ ಬರಲಾರಂಭಿಸಿದೆ ಮತ್ತು ಒಂದು ದಿನ ಧ್ಯಾನದಲ್ಲಿ ಕುಳಿತ ತಕ್ಷಣ ಅವನಿಗೆ ತನ್ನೊಳಗೆ ದಿವ್ಯ ಪ್ರಕಾಶದ ಅನುಭವವಾಗುತ್ತದೆ. ಇದು ಯಾವುದೇ ಸಾಮಾನ್ಯ ಪ್ರಕಾಶವಾಗಿರಲಿಲ್ಲ. ಬದಲಿಗೆ ಇಡೀ ಬ್ರಹ್ಮಾಂಡವೇ ಅವನೊಳಗೆ ಬೆಳಗಿದಂತೆ ಭಾಸವಾಯಿತು. ಗ್ರಂಥಗಳಲ್ಲಿ ಇದನ್ನು ಆಂತರಿಕ ಜ್ಯೋತಿ ಎಂದು ಕರೆಯಲಾಗಿದೆ. ಧ್ಯಾನವು ತನ್ನ ಉತ್ತುಂಗವನ್ನು ತಲುಪಿದಾಗ ಅಥವಾ ಪರಮ ಸಂತೋಷದ ಅನುಭವವಾಗುವ ಹಂತದಲ್ಲಿ ಯಾರಿಗಾದರೂ ಈ ಅನುಭವವಾಗುತ್ತದೆ. ತನಗೆ ತನ್ನ ಜೀವನದ ಪರಮ ಸತ್ಯ ಸಿಕ್ಕಿದೆ ಎಂದು ಸಾಧಕನಿಗೆ ಅನ್ನಿಸುತ್ತದೆ. ಆದರೆ ಇದು ಕೇವಲ ಆರಂಭವಾಗಿತ್ತು. ಧ್ಯಾನದ ಆಳದಲ್ಲಿ ಇನ್ನೂ ದೊಡ್ಡ ರಹಸ್ಯಗಳು ಅಡಗಿದ್ದವು. ಸಾಧಕನ ಪ್ರಯಾಣ ಈಗ ಇನ್ನಷ್ಟು ಆಳವಾಗುತ್ತಿತ್ತು. ಅವನು ಪ್ರತಿದಿನ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಿದ್ದನು ಮತ್ತು ಪ್ರತಿದಿನ ಅವನಿಗೆ ಹೊಸ ಅನುಭವಗಳಾಗುತ್ತಿದ್ದವು. ಆದರೆ ಒಂದು ದಿನ ಅವನು ಹಿಂದೆಂದೂ ಅನುಭವಿಸದಂತಹ ಘಟನೆಯೊಂದು ಸಂಭವಿಸಿತು. ಧ್ಯಾನದಲ್ಲಿ ಆಳವಾಗಿ ಇಳಿಯುತ್ತಿದ್ದಂತೆಯೇ ಅವನ ದೇಹವು ಹಗುರವಾದಂತೆ ಅವನಿಗೆ ಭಾಸವಾಯಿತು. ಅವನಿಗೆ ತನ್ನದೇ ದೇಹದ ಭಾರವನ್ನು ಅನುಭವಿಸಲು ಸಾಧ್ಯವಾಗುತ್ತಿರಲಿಲ್ಲ. ಈ ಅನುಭವವು ಕೆಲ ಕ್ಷಣಗಳ ಕಾಲ ಇತ್ತು ಮತ್ತು ನಂತರ ಹಠಾತ್ತನೆ ಅವನು ತನ್ನ ಸುತ್ತಲೂ ಶಕ್ತಿಯ ಹಗುರವಾದ ಅಲೆಗಳನ್ನು ಅನುಭವಿಸಿದನು. ಅವನು ಯಾವುದೋ ಸೂಕ್ಷ್ಮ ಶಕ್ತಿಯ ಸಂಪರ್ಕಕ್ಕೆ ಬಂದಂತೆ ಭಾಸವಾಯಿತು. ಈ ಅನುಭವದಿಂದ ಅವನು ಆಶ್ಚರ್ಯಚಕಿತನಾಗಿದ್ದನು. ಆದರೆ ಅವನು ತನ್ನ ಏಕಾಗ್ರತೆಯನ್ನು ಕಾಯ್ದುಕೊಂಡನು. ಆಗಲೇ ಅವನಿಗೆ ತನ್ನೊಳಗೆ ಒಂದು ಪ್ರತಿಧ್ವನಿ ಕೇಳಿಸಿತು. ಒಳಗಿನಿಂದಲೇ ಹುಟ್ಟುತ್ತಿದ್ದ ಆ ನಾದವು ಯಾವುದೇ ಸಾಧಾರಣ ಧ್ವನಿಯಾಗಿರಲಿಲ್ಲ. ಬದಲಿಗೆ ಸಂಪೂರ್ಣ ಬ್ರಹ್ಮಾಂಡವೇ ಅವನೊಳಗೆ ಸ್ಪಂದಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಶಾಸ್ತ್ರಗಳಲ್ಲಿ ಇದನ್ನು ಅನಾಹತ ನಾದ ಎಂದು ಕರೆಯಲಾಗಿದೆ. ಇದು ಯಾವುದೇ ಬಾಹ್ಯ ಮೂಲವಿಲ್ಲದೆ ಉತ್ಪತ್ತಿಯಾಗುವ ಧ್ವನಿಯಾಗಿದೆ. ಋಷಿಮುನಿಗಳು ಅನಂತ ಶಕ್ತಿಯ ದ್ವಾರ ಎಂದು ಬಣ್ಣಿಸಿರುವುದು ಇದೇ ನಾದವನ್ನು.
ಸಾಧಕನು ಈಗ ಸಂಪೂರ್ಣವಾಗಿ ಈ ಧ್ವನಿಯಲ್ಲಿ ಮುಳುಗಿ ಹೋಗಿದ್ದನು. ಅವನು ಇದನ್ನು ಕೇಳುತ್ತಾ ಹೋದಂತೆಲ್ಲ ಅವನ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗತೊಡಗಿತು. ಅವನಿಗೆ ಯಾವುದೇ ಆಲೋಚನೆಗಳು ಬರುತ್ತಿರಲಿಲ್ಲ ಅಥವಾ ಯಾವುದೇ ಚಡಪಡಿಕೆಯೂ ಇರಲಿಲ್ಲ. ಅಲ್ಲಿ ಕೇವಲ ಆಳವಾದ ಶಾಂತಿ ಮತ್ತು ಅಸೀಮ ಆನಂದವಿತ್ತು. ಇದೇ ಸ್ಥಿತಿಯನ್ನು ಋಷಿಗಳು ಧ್ಯಾನದ ಪೂರ್ಣತೆ ಎಂದು ಕರೆದಿದ್ದಾರೆ. ಆದರೆ ಇದು ಕೇವಲ ಆರಂಭವಾಗಿತ್ತು. ಹಠಾತ್ತನೆ ಸಾಧಕನಿಗೆ ತಾನು ತನ್ನ ದೇಹದಾಚೆಗೂ ಏನನ್ನೋ ಅನುಭವಿಸುತ್ತಿದ್ದೇನೆ ಎಂದು ಅನಿಸಿತು. ಅವನು ತನ್ನ ಪ್ರಜ್ಞೆಯು ದೇಹದಿಂದ ಬೇರ್ಪಡುವುದನ್ನು ಕಂಡನು. ಅವನು ಈಗ ಕೇವಲ ದೇಹಕ್ಕೆ ಸೀಮಿತವಾಗಿರಲಿಲ್ಲ. ಬದಲಿಗೆ ಅವನು ಇಡೀ ಬ್ರಹ್ಮಾಂಡದ ಭಾಗವಾಗಿಬಿಟ್ಟಿದ್ದನು. ಯೋಗದಲ್ಲಿ ಇದನ್ನು ಅಸ್ತಿತ್ವದೊಂದಿಗೆ ಒಂದಾಗುವ ಅನುಭವ ಎಂದು ಕರೆಯಲಾಗುತ್ತದೆ. ಇದೇ ಆ ಅವಸ್ಥೆಯಾಗಿದ್ದು, ಇಲ್ಲಿಂದ ಆತ್ಮವು ತನ್ನ ನಿಜವಾದ ಸ್ವರೂಪವನ್ನು ಗುರುತಿಸಲು ಪ್ರಾರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಈಗ ಸಾಧಕನಿಗೆ ಧ್ಯಾನವು ಕೇವಲ ಒಂದು ಪ್ರಕ್ರಿಯೆಯಾಗಿ ಉಳಿದಿರಲಿಲ್ಲ. ಇದೊಂದು ದಿವ್ಯ ಯಾತ್ರೆಯಾಗಿ ಮಾರ್ಪಟ್ಟಿತ್ತು. ಆದರೆ ಈ ಯಾತ್ರೆ ಇಲ್ಲಿಗೆ ಮುಕ್ತಾಯವಾಗುತ್ತದೆಯೇ? ಧ್ಯಾನದ ಈ ಆಳವಾದ ಸ್ಥಿತಿಯಲ್ಲಿ ಸಾಧಕನಿಗೆ ಸಮಯದ ಪರಿಜ್ಞಾನವೇ ಇರಲಿಲ್ಲ. ಅವನು ಬೇರೊಂದು ಲೋಕವನ್ನೇ ಪ್ರವೇಶಿಸಿದಂತೆ ಭಾಸವಾಗುತ್ತಿತ್ತು. ಅವನ ಪ್ರಜ್ಞೆಯು ಈಗ ಒಂದು ಹೊಸ ಅವಸ್ಥೆಯಲ್ಲಿತ್ತು. ಅಲ್ಲಿ ದೇಹದ ಭಾರವಾಗಲಿ ಅಥವಾ ಯಾವುದೇ ಮಿತಿಯಾಗಲಿ ಇರಲಿಲ್ಲ. ಹಠಾತ್ತನೆ ಒಂದು ಅದ್ಭುತ ಅನುಭವವಾಯಿತು. ಅವನ ಕಣ್ಣುಗಳು ಮುಚ್ಚಿದ್ದವು. ಆದರೆ ಅವನು ಒಂದು ದಿವ್ಯ ಪ್ರಕಾಶವನ್ನು ಕಂಡನು. ಈ ಪ್ರಕಾಶವು ಹೊರಗಿರಲಿಲ್ಲ. ಅದು ಅವನೊಳಗೆ ಪ್ರಕಟವಾಗುತ್ತಿತ್ತು. ಮೊದಲು ಸಣ್ಣದಾಗಿ ಹೊಳೆಯುತ್ತಿದ್ದು, ನಂತರ ನಿಧಾನವಾಗಿ ಈ ಪ್ರಕಾಶವು ಹೆಚ್ಚಾಗುತ್ತಾ ಹೋಯಿತು. ಯಾವುದೋ ಬಾಗಿಲು ತೆರೆಯುತ್ತಿರುವಂತೆ ಭಾಸವಾಗುತ್ತಿತ್ತು. ಅದೊಂದು ಎಂತಹ ಬಾಗಿಲೆಂದರೆ ಅದರ ಬಳಿ ಏನೋ ಅಸಾಧಾರಣವಾದುದು ಇತ್ತು. ಸಾಧಕನ ಹೃದಯವು ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ಅವನು ತನ್ನನ್ನು ಶಾಂತವಾಗಿರಿಸಿಕೊಂಡು ಸಂಪೂರ್ಣವಾಗಿ ಈ ಅನುಭವಕ್ಕೆ ತನ್ನನ್ನು ಸಮರ್ಪಿಸಿಕೊಂಡನು. ಆಗಲೇ ಅವನಿಗೆ ಯಾರದ್ದೋ ಇರುವಿಕೆಯ ಆಭಾಸವಾಯಿತು. ಅವನ ಕಣ್ಣುಗಳು ಮುಚ್ಚಿದ್ದರು. ಅಲ್ಲಿ ಯಾರೋ ಇದ್ದಾರೆ ಎಂದು ಅವನಿಗೆ ಅರಿವಾಗುತ್ತಿತ್ತು. ಯಾರೋ ಅತ್ಯಂತ ಶಕ್ತಿಶಾಲಿ ಮತ್ತು ದಿವ್ಯ ಸ್ವರೂಪಿ. ಅವರು ಯಾರಿರಬಹುದು? ಸಾಧಕನು ತನ್ನ ಪ್ರಜ್ಞೆಯನ್ನು ಇನ್ನಷ್ಟು ಆಳಗೊಳಿಸಿದನು ಮತ್ತು ಆಗಲೇ ಅವನಿಗೆ ಒಂದು ಆಂತರಿಕ ದನಿ ಕೇಳಿಸಿತು. ಯಾರೋ ಅವನೊಂದಿಗೆ ಮಾತನಾಡುತ್ತಿರುವಂತೆ. ಆದರೆ ಇವು ಶಬ್ದಗಳಾಗಿರಲಿಲ್ಲ. ಇದು ಕೇವಲ ಒಂದು ಅನುಭೂತಿಯಾಗಿತ್ತು. ಈ ಅನುಭೂತಿ ಎಷ್ಟು ಸ್ಪಷ್ಟವಾಗಿತ್ತೆಂದರೆ ಅದಕ್ಕೆ ಯಾವುದೇ ಶಬ್ದದ ಅಗತ್ಯವಿರಲಿಲ್ಲ. ನಾನು ನಿನ್ನೊಳಗೆ ಇದ್ದೇನೆ ಎಂಬ ದನಿ ಬಂತು. ಸಾಧಕನ ಇಡೀ ಅಸ್ತಿತ್ವವೇ ರೋಮಾಂಚನಗೊಂಡಿತು. ಇದು ಯಾರೋ ಹೊರಗಿನ ವ್ಯಕ್ತಿಯಲ್ಲ. ಬದಲಿಗೆ ಇದು ಅವನದೇ ಆತ್ಮದ ದನಿಯಾಗಿತ್ತು. ಇದೇ ಆ ಸತ್ಯವಾಗಿತ್ತು. ಇದನ್ನು ತಿಳಿಯಲು ಅವನು ಈ ಯಾತ್ರೆಗೆ ಹೊರಟಿದ್ದನು. ಸಾಧಕನು ಧ್ಯಾನದಲ್ಲಿ ಆಳವಾದ ಸ್ಥಿತಿಯನ್ನು ತಲುಪಿದಾಗ ಅವನಿಗೆ ತನ್ನೊಳಗೆ ಈಶ್ವರನ ಅನುಭವವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಅನುಭವ ಕೇವಲ ಶಬ್ದಗಳಿಗೆ ಸೀಮಿತವಾಗಿರುವುದಿಲ್ಲ. ಬದಲಿಗೆ ಇದೊಂದು ಪ್ರತ್ಯಕ್ಷ ಸಾಕ್ಷಾತ್ಕಾರವಾಗಿರುತ್ತದೆ. ಈಗ ಸಾಧಕನಿಗೆ ಎಲ್ಲವೂ ಸ್ಪಷ್ಟವಾಗತೊಡಗಿತು. ಈಶ್ವರನು ಎಲ್ಲೋ ಹೊರಗಿಲ್ಲ, ಬದಲಿಗೆ ತನ್ನೊಳಗೆ ಇದ್ದಾನೆ ಎಂದು ಅವನು ಅರ್ಥಮಾಡಿಕೊಂಡನು. ಎಲ್ಲಾ ಹುಡುಕಾಟಗಳು, ಎಲ್ಲಾ ಪ್ರಶ್ನೆಗಳು ಈಗ ಮುಗಿದು ಹೋಗಿದ್ದವು. ಆದರೆ ಇದು ಅಂತ್ಯವಾಗಿತ್ತೇ? ಇಲ್ಲ, ಇದೇ ತಾನೇ ಆರಂಭವಾಗಿತ್ತು. ಅವನು ಈ ಆಳವಾದ ಅನುಭವದಿಂದ ಹಿಂದಿರುಗಿದಾಗ ತಾನು ಹೊಸ ಜನ್ಮ ಪಡೆದು ಬಂದಂತೆ ಅವನಿಗೆ ಭಾಸವಾಯಿತು. ಜಗತ್ತು ಅದೇ ಆಗಿತ್ತು, ಜನರು ಅವರೇ ಆಗಿದ್ದರು. ಆದರೆ ಈಗ ಅವನ ನೋಡುವ ರೀತಿ ಬದಲಾಗಿತ್ತು. ಧ್ಯಾನವು ಕೇವಲ ಒಂದು ಅಭ್ಯಾಸವಲ್ಲ, ಬದಲಿಗೆ ಅದೊಂದು ದ್ವಾರವಾಗಿದೆ. ನಮ್ಮ ನಿಜವಾದ ಸ್ವರೂಪದತ್ತ ನಮ್ಮನ್ನು ಕರೆದೊಯ್ಯುವ ದ್ವಾರವಿದು ಎಂದು ಅವನು ಈಗ ತಿಳಿದುಕೊಂಡಿದ್ದನು. ಆದರೆ ಈ ದ್ವಾರದ ಮೂಲಕ ಮುಂದೆ ಇನ್ನೂ ಏನಾದರೂ ಇದೆಯೇ? ಈಗ ಸಾಧಕನ ಕಣ್ಣುಗಳು ನಿಧಾನವಾಗಿ ತೆರೆಯುತ್ತಿದ್ದವು. ಆದರೆ ಅವನ ದೃಷ್ಟಿ ಮೊದಲಿನಂತಿರಲಿಲ್ಲ. ಎಲ್ಲವೂ ವಿಭಿನ್ನವಾಗಿ ಭಾಸವಾಗುತ್ತಿತ್ತು. ಯಾವುದೋ ಪರದೆ ಸರಿದು ಹೋದಂತಾಗಿ ಅವನು ಜಗತ್ತನ್ನು ಮೊದಲ ಬಾರಿಗೆ ಅದರ ನಿಜ ರೂಪದಲ್ಲಿ ನೋಡುತ್ತಿರುವಂತೆ ಭಾಸವಾಗುತ್ತಿತ್ತು. ಅವನೊಳಗೆ ಆಳವಾದ ಶಾಂತಿಯ ಅನುಭವವಿತ್ತು. ಆದರೆ ಅದರೊಂದಿಗೆ ಒಂದು ಪ್ರಶ್ನೆಯೂ ಏಳುತ್ತಿತ್ತು. ಇದು ಕೇವಲ ಒಂದು ಅನುಭೂತಿಯೇ ಅಥವಾ ಇನ್ನೇನಾದರೂ ಆಗಿದೆಯೇ? ಅವನು ಎದ್ದು ಗುಹೆಯಿಂದ ಹೊರಬಂದನು. ಸೂರ್ಯನ ಬೆಳಕು ಈಗಲೂ ಹಾಗೆಯೇ ಇತ್ತು. ಗಾಳಿ ಹಾಗೆಯೇ ಬೀಸುತ್ತಿತ್ತು.
ಆದರೆ ಈಗ ಅವನು ಈ ಎಲ್ಲಾ ವಿಷಯಗಳನ್ನು ಮೊದಲ ಬಾರಿಗೆ ನೋಡುತ್ತಿದ್ದಾನೆ ಎಂದು ಅವನಿಗೆ ಅನಿಸುತ್ತಿತ್ತು. ಇದು ಅದೇ ಪ್ರಪಂಚವಾಗಿತ್ತು. ಆದರೆ ಈಗ ಅವನ ತಿಳುವಳಿಕೆ ಬದಲಾಗಿತ್ತು. ಸಾಧಕ ಇಂದು ಗುಹೆಯಿಂದ ಹೊರಬರುತ್ತಾನೆ ಎಂದು ಮೊದಲೇ ತಿಳಿದವರಂತೆ ಗುರುಗಳು ಅಲ್ಲಿಯೇ ನಿಂತಿದ್ದರು. ಅವರು ಅವನ ಕಣ್ಣುಗಳನ್ನು ನೋಡಿ ಮುಗುಳ್ನಕ್ಕರು. ಹಾಗಾದರೆ ಹೇಳು, ನೀನು ಏನು ಕಂಡುಕೊಂಡೆ ಎಂದು ಅವರು ಕೇಳಿದರು. ಸಾಧಕನು ಕೆಲವು ಕ್ಷಣಗಳ ಕಾಲ ಮೌನವಾಗಿದ್ದನು. ತಾನು ಅನುಭವಿಸಿದ ವಿಷಯವನ್ನು ಶಬ್ದಗಳಲ್ಲಿ ಹೇಗೆ ವ್ಯಕ್ತಪಡಿಸುವುದು ಎಂದು ಅವನು ಯೋಚಿಸುತ್ತಿದ್ದನು. ಆಗ ಅವನು ಹೇಳಿದನು, ಗುರುದೇವ, ನಾನು ಏನನ್ನು ಹೊರಗೆ ಹುಡುಕುತ್ತಿದ್ದೆನೋ ಅದು ನನ್ನೊಳಗೆ ಇತ್ತು. ಗುರುಗಳು ತಲೆ ಅಲ್ಲಾಡಿಸಿದರು. ಅವರಿಗೆ ಈ ಉತ್ತರ ಮೊದಲೇ ತಿಳಿದಿತ್ತೇನೋ ಎನ್ನುವಂತೆ. ಇದೇ ಧ್ಯಾನದ ರಹಸ್ಯ ಎಂದು ಗುರುಗಳು ಹೇಳಿದರು. ನಾವು ಹೊರಗೆ ನೋಡುತ್ತೇವೆ, ಪುಸ್ತಕಗಳಲ್ಲಿ ಓದುತ್ತೇವೆ, ತರ್ಕವಿರ್ತಕ ಮಾಡುತ್ತೇವೆ. ಆದರೆ ಎಲ್ಲಿಯವರೆಗೆ ನಾವು ನಮ್ಮೊಳಗೆ ಇಣುಕಿ ನೋಡುವುದಿಲ್ಲವೋ ಅಲ್ಲಿಯವರೆಗೆ ಸತ್ಯವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಸಾಧಕನು ಇನ್ನೂ ಆ ಅನುಭವದಲ್ಲಿ ಮುಳುಗಿದ್ದನು. ಅವನು ಕೇಳಿದನು, ಆದರೆ ಗುರುದೇವ, ಈ ಅನುಭವವು ಶಾಶ್ವತವಾಗಿ ಏಕೆ ಉಳಿಯುವುದಿಲ್ಲ? ನಾನು ಆಳವಾದ ಸ್ಥಿತಿಯಿಂದ ಹೊರಬಂದ ತಕ್ಷಣ ಇದು ನಿಧಾನವಾಗಿ ಮಸುಕಾಗಲು ಪ್ರಾರಂಭಿಸಿತು. ಗುರುಗಳು ದೀರ್ಘವಾಗಿ ಉಸಿರು ಬಿಟ್ಟು ಹೇಳಿದರು, ಇದಕ್ಕೆ ಅಭ್ಯಾಸದ ಅವಶ್ಯಕತೆಯಿರುವುದು. ಯಾವಾಗ ಒಂದು ಬೀಜ ಮೊಳಕೆಯೊಡೆಯುತ್ತದೆಯೋ ಆಗ ಅದಕ್ಕೆ ನಿರಂತರ ಆರೈಕೆಯ ಅಗತ್ಯವಿರುತ್ತದೆ. ಒಂದು ವೇಳೆ ಧ್ಯಾನವನ್ನು ನಿರಂತರವಾಗಿ ಮಾಡದಿದ್ದರೆ ಆ ಅನುಭವವು ನಿಧಾನವಾಗಿ ಮಸುಕಾಗಬಹುದು. ಆದರೆ ಇದನ್ನು ನಿರಂತರವಾಗಿ ಮಾಡಿದರೆ ಇದು ಶಾಶ್ವತವಾಗಬಲ್ಲದು. ಸಾಧಕನು ತಲೆ ಬಾಗಿಸಿದನು. ಇದು ಒಂದು ದಿನದ ಪ್ರಯಾಣವಲ್ಲ, ಬದಲಾಗಿ ಇದೊಂದು ಸಾಧನೆ ಎಂದು ಅವನಿಗೆ ಅರ್ಥವಾಯಿತು. ಗುರುಗಳು ಮುಂದೆ ಹೇಳಿದರು, ಈಗ ನೀನು ಆಯ್ಕೆ ಮಾಡಬೇಕು. ನೀನು ಈ ಅನುಭವವನ್ನು ಇನ್ನಷ್ಟು ಆಳವಾಗಿಸುತ್ತೀಯಾ ಅಥವಾ ಇದನ್ನು ಕೇವಲ ಒಂದು ನೆನಪಾಗಿ ಬಿಟ್ಟುಬಿಡುತ್ತೀಯಾ? ಸಾಧಕನು ದೃಢ ನಿರ್ಧಾರದೊಂದಿಗೆ ಉತ್ತರಿಸಿದನು, ನಾನು ಈ ಮಾರ್ಗದಲ್ಲಿ ಮುಂದುವರಿಯುತ್ತೇನೆ ಗುರುದೇವ. ಈ ಅನುಭವದ ಆಚೆಗೆ ಏನಿದೆ ಎಂದು ನಾನು ತಿಳಿಯಲು ಬಯಸುತ್ತೇನೆ. ಗುರು ಮುಗುಳ್ನಕ್ಕು, ಈಗ ನಿಜವಾದ ಪ್ರಯಾಣ ಪ್ರಾರಂಭವಾಗುತ್ತದೆ ಎಂದರು. ಗುರು ಸಾಧಕನ ಕಡೆ ನೋಡಿ, ಈಗ ನಿನ್ನ ಪಯಣ ಶುರುವಾಗಿದೆ. ಆದರೆ ಇದನ್ನು ಎಂದಿಗೂ ಮುಗಿದಿದೆ ಎಂದು ತಿಳಿಯಬೇಡ. ಧ್ಯಾನದ ಆಳ ಅನಂತವಾದುದು. ನೀನು ಇದರಲ್ಲಿ ಎಷ್ಟು ಮುಳುಗುತ್ತೀಯೋ ಅಷ್ಟೇ ಹೊಸ ಅನುಭವವನ್ನು ಪಡೆಯುತ್ತೀಯ ಎಂದರು. ಸಾಧಕ ತಲೆ ಬಾಗಿಸಿದನು. ಈಗ ಅವನೊಳಗೆ ಯಾವುದೇ ಪ್ರಶ್ನೆ ಇರಲಿಲ್ಲ, ಯಾವುದೇ ಸಂಶಯವಿರಲಿಲ್ಲ. ಹುಡುಕಾಟ ಹೊರಗಲ್ಲ, ಒಳಗಿದೆ ಎಂದು ಅವನು ಅರಿತುಕೊಂಡಿದ್ದನು. ಗುರು ಮುಂದುವರೆದು ಹೇಳಿದರು, ಈಗ ನೀನು ಯಾವುದೇ ದಾರಿಯಲ್ಲಿ ಹೋದರೂ ಈ ಸತ್ಯ ನಿನ್ನ ಜೊತೆಗಿರುತ್ತದೆ. ಆದರೆ ನೆನಪಿರಲಿ, ಅಭ್ಯಾಸ ಮಾತ್ರ ಈ ಅನುಭವವನ್ನು ಶಾಶ್ವತವಾಗಿಸಬಲ್ಲದು. ಜೀವನದಲ್ಲಿ ಬರುವ ಏರಿಳಿತಗಳು ನಿನ್ನನ್ನು ವಿಚಲಿತಗೊಳಿಸಲು ಪ್ರಯತ್ನಿಸುತ್ತವೆ. ಆದರೆ ನೀನು ಧ್ಯಾನದ ಈ ಜ್ಞಾನವನ್ನು ನಿನ್ನ ದಿನಚರಿಯನ್ನಾಗಿ ಮಾಡಿಕೊಂಡರೆ ಯಾವುದೇ ಪರಿಸ್ಥಿತಿಯೂ ನಿನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಸಾಧಕ ತನ್ನ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾದ ಉಸಿರನ್ನು ತೆಗೆದುಕೊಂಡನು ಮತ್ತು ತಾನು ಈಗ ಬದಲಾಗಿರುವುದನ್ನು ಅನುಭವಿಸಿದನು. ಅವನು ಯಾವ ಪ್ರಶ್ನೆಯೊಂದಿಗೆ ಗುಹೆಗೆ ಹೋಗಿದ್ದನೋ ಅದಕ್ಕೆ ಉತ್ತರ ಸಿಕ್ಕಿತ್ತು. ಗುರು ಅವನನ್ನು ನೋಡಿ ಮುಗುಳ್ನಕ್ಕು ಹೇಳಿದರು, ಹುಡುಕಾಟ ಹೊರಗಲ್ಲ, ಒಣಗಿದೆ ಎಂದು ಈಗ ನಿನಗೆ ತಿಳಿದಿದೆ. ಆದರೆ ನೆನಪಿರಲಿ, ಇದು ಅಂತ್ಯವಲ್ಲ, ಇದು ಕೇವಲ ಆರಂಭವಷ್ಟೇ. ಧ್ಯಾನ ಎನ್ನುವುದು ಅಂತಿಮ ನಿಲ್ದಾಣವಿಲ್ಲದ ಒಂದು ಪ್ರಯಾಣ. ನೀನು ಎಷ್ಟು ಆಳಕ್ಕೆ ಹೋಗುತ್ತೀಯೋ ಅಷ್ಟೇ ಹೊಸ ಅನುಭೂತಿಗಳು ನಿನಗಾಗಿ ಕಾಯುತ್ತಿರುತ್ತವೆ. ಸಾಧಕ ತಲೆ ಬಾಗಿಸಿದನು. ಈಗ ಅವನ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಇರಲಿಲ್ಲ, ಯಾವುದೇ ಸಂಶಯವಿರಲಿಲ್ಲ. ಅವನು ಗುರುಗಳಿಂದ ವಿದಾಯ ಪಡೆದು ತನ್ನ ದಾರಿಯಲ್ಲಿ ಹೊರಟನು. ಆದರೆ ಈಗ ಅವನು ಮೊದಲಿನಂತಿರಲಿಲ್ಲ. ಈಗ ಜೀವನದ ಪ್ರತಿ ಕ್ಷಣವೂ ಅವನಿಗೆ ಧ್ಯಾನವಾಗಿ ಮಾರ್ಪಟ್ಟಿತ್ತು. ಈ ಕತೆ ಕೇವಲ ಒಬ್ಬ ಸಾಧಕನದಲ್ಲ, ಇದು ನಮ್ಮೆಲ್ಲರ ಕತೆ. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯದ ಹುಡುಕಾಟದಲ್ಲಿದ್ದೇವೆ. ಆದರೆ ಹೆಚ್ಚಿನ ಜನರು ಹೊರಗೆ ಹುಡುಕುತ್ತಲೇ ಇರುತ್ತಾರೆ ಮತ್ತು ಯಾರು ಅಂತರಂಗಕ್ಕೆ ಹೋಗುವ ಧೈರ್ಯ ಮಾಡುತ್ತಾರೋ ಅವರು ಮಾತ್ರ ನಿಜವಾದ ಆನಂದ ಮತ್ತು ಶಾಂತಿಯನ್ನು ಪಡೆಯಬಲ್ಲರು. ಆದ್ದರಿಂದ ನೀವು ಈ ಹಾದಿಯಲ್ಲಿ ನಡೆಯಲು ಬಯಸಿದರೆ ಇದನ್ನು ಕೇವಲ ಮಾತುಗಳಿಗೆ ಸೀಮಿತಗೊಳಿಸಬೇಡಿ. ಇದನ್ನು ನಿಮ್ಮ ಸಾಧನೆಯ ಭಾಗವಾಗಿಸಿಕೊಳ್ಳಿ. ಪ್ರತಿದಿನ ಧ್ಯಾನ ಮಾಡಿ, ಅದನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು
ಪ್ರಯತ್ನಿಸಿ ಮತ್ತು ಈ ಪಯಣವು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ನೋಡಿ. ಇದೇ ಧ್ಯಾನದ ನಿಜವಾದ ಸಾರ. ನಿಮ್ಮ ಅಂತರಾಳಕ್ಕೆ ಹೋಗುವುದು, ನಿಮ್ಮ ನಿಜ ಸ್ವರೂಪವನ್ನು ಗುರುತಿಸುವುದು ಮತ್ತು ಜೀವನವನ್ನು ಸಂಪೂರ್ಣವಾಗಿ ಬದುಕುವುದು. ಅಂತಿಮ ಸಂದೇಶವೇನೆಂದರೆ, ನೀವು ದೇವರಿಂದ ಬೇರೆಯಲ್ಲ, ನೀವೇ ಸ್ವತಃ ದೇವರು. ಎಚ್ಚರಗೊಳ್ಳಿ ಮತ್ತು ನಿಮ್ಮ ದೇವತ್ವವನ್ನು ಗುರುತಿಸಿ. ಈಗ ನಾನು ನಿಮ್ಮಿಂದ ಒಂದು ಭರವಸೆಯನ್ನು ಬಯಸುತ್ತೇನೆ. ಈ ಜ್ಞಾನವು ನಿಮ್ಮ ಅಂತರಾಳವನ್ನು ತಲುಪಿದ್ದರೆ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇದನ್ನು ಸುಮ್ಮನೆ ಕೇಳಿ ಬಿಡಬೇಡಿ, ಇದನ್ನು ಜೀವಿಸಲು ಪ್ರಯತ್ನಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಕಮೆಂಟ್ನಲ್ಲಿ ನಾನು ಜಾಗೃತನಾಗುತ್ತಿದ್ದೇನೆ ಎಂದು ಬರೆಯಿರಿ. ಇದರಿಂದ ಈ ಸಂದೇಶವು ಇಡೀ ಬ್ರಹ್ಮಾಂಡದಲ್ಲಿ ಹರಡಲಿ. ಧ್ಯಾನ ಯೋಗ ಸಾಧನಾ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮತ್ತು ಈ ದಿವ್ಯ ಜ್ಞಾನದಿಂದ ಜಾಗೃತರಾಗಬಲ್ಲ ಎಲ್ಲರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು. ಜೈ ಗುರುದೇವ್.